ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚಾರಕ್ಕೆ ಕಾಯ್ತಾ ಇರತಕ್ಕಂತಹ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇಷ್ಟು ದಿನ ರೈಲು ತಯಾರಿಕಾ ಕಂಪನಿಗಳಿಂದ ರೈಲುಗಳ ಪೂರೈಕೆಯಾಗದ ಪರಿಣಾಮ ಯೆಲ್ಲೋ ಮಾರ್ಗ ಇನ್ನೂ ಆರಂಭವಾಗಿರಲಿಲ್ಲ. ಇದೀಗ ರೈಲು ತಯಾರಿಕಾ ಸಂಸ್ಥೆಯಾದ ಟಿಟಾಗರ್ ರೈಲ್ ಸಿಸ್ಟಮ್ ಲಿಮಿಟೆಡ್ ಹಂತ ಹಂತವಾಗಿ ರೈಲು ಪೂರೈಕೆ ಮಾಡಲು ಸಜ್ಜಾಗಿದೆ. ಸದ್ಯ ಜನವರಿ ಅಥವಾ ಫೆಬ್ರವರಿಯ ಮೊದಲ ವಾರದಲ್ಲಿ 2 ರೈಲುಗಳು ಬರಲಿದ್ದು ಏಪ್ರಿಲ್ನಲ್ಲಿ 3ನೇ ರೈಲು ಪೂರೈಸಲಿದೆಯಂತೆ. ಆ ನಂತರ ಪ್ರತಿ ತಿಂಗಳು 1 ರೈಲನ್ನ ಸರಬರಾಜು ಮಾಡಲಿದೆಯಂತೆ. ಅಲ್ಲದೆ ಸೆಪ್ಟೆಂಬರ್ ತಿಂಗಳ ವೇಳೆಗೆ 2 ರೈಲುಗಳನ್ನು ಪೂರೈಕೆ ಮಾಡಲಿದೆಯಂತೆ. ಇನ್ನು ಯೆಲ್ಲೋ ಮಾರ್ಗದ ಮೆಟ್ರೋ ಸಂಚಾರಕ್ಕೆ 3 ರೈಲುಗಳು ಬೇಕು. ಈಗಾಗಲೇ ಚೀನಾದಿಂದ 1 ರೈಲು ಬಂದಿದ್ದು ಅದರ ಪ್ರಾಯೋಗಿಕ ಪರೀಕ್ಷೆಗಳೆಲ್ಲವೂ ಕೂಡ ನಡೆದಿದೆ. ಸದ್ಯ ಜನವರಿ ಹಾಗೂ ಫೆಬ್ರವರಿಯಲ್ಲಿ ಬರುವಂತಹ 2 ರೈಲುಗಳ ಟೆಸ್ಟಿಂಗ್ ನಡೆಸಿ ಬಿಎಂಆರ್ಸಿಎಲ್ ಫೆಬ್ರವರಿಯಲ್ಲಿ ಹಳದಿ ಮಾರ್ಗವನ್ನು ಆರಂಭಿಸುವಂತಹ ಸಾಧ್ಯತೆ ಇದೆ. ಅಲ್ಲದೆ ಮಾರ್ಗದಲ್ಲಿ ಹೆಚ್ಚು ಐಟಿ-ಬಿಟಿ ಕಂಪನಿಗಳಿದ್ದು ಪ್ರತಿದಿನ ಟ್ರಾಫಿಕ್ ಕಿರಿಕಿರಿಯಿಂದ ಉದ್ಯೋಗಿಗಳು ರೋಸಿ ಹೋಗ್ತಿದ್ದಾರೆ. ಈ ಮೆಟ್ರೋ ಸಂಚಾರದ ಬಳಿಕ ಟ್ರಾಫಿಕ್ ಕೂಡ ಕಡಿವಾಣ ಬೀಳುವಂತಹ ಸಾಧ್ಯತೆ ಇದೆ.